ಅರಕಲಗೂಡು ಪಟ್ಟಣದಲ್ಲಿಂದು ಕೋಟೆ ಕೋದಂಡರಾಮ ದೇವಾಲಯದಲ್ಲಿ ಶ್ರೀರಾಮನವಮಿ ಹಾಗೂ ರಾಮೋತ್ಸವದ ಪ್ರಯುಕ್ತ ಶ್ರೀರಾಮ ರಥೋತ್ಸವ ನಡೆಯಿತು. ದೇವಾಲಯದಲ್ಲಿ ಬೆಳಗ್ಗೆ ಮೂಲ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಪೂಜೆ ನಡೆಸಲಾಯಿತು. ಬಳಿಕ ಉತ್ಸವ ಮೂರ್ತಿಗಳನ್ನು ಅಲಂಕರಿಸಿದ ರಥದಲ್ಲಿ ಪ್ರತಿಷ್ಠಾಪಿಸಿ ವಿವಿಧ ಧಾರ್ಮಿಕ ಕೈಂಕರ್ಯ ನಡೆಸಿದ ಬಳಿಕ ನೆರೆದಿದ್ದ ಭಕ್ತರು ರಾಮನಾಮ ಸ್ಮರಣೆ ಮಾಡುತ್ತಾ ರಥಬೀದಿಯಲ್ಲಿ ತೇರನ್ನ ಎಳೆದು ಸಂಭ್ರಮಿಸಿದರು. ರಥ ಸ್ವಸ್ಥಾನ ಸೇರಿದ ಬಳಿಕ ಸಾಮೂಹಿಕ ಭಜನೆ, ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ನಡೆಯಿತು. ಈ ಸಂದರ್ಭದಲ್ಲಿ ಅರ್ಚಕ ನರಸಿಂಹಮೂರ್ತಿ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀರಾಮನವಮಿಯನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗಿದ್ದು, ಭಕ್ತರು ಸಂತೋಷದಿಂದ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದು ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಂದು ಘೋಷಣೆಯನ್ನ ಕೂಗಿ ರಥವನ್ನ ಎಳೆದು ಸಂಭ್ರಮಿಸಿದರು. ಶ್ರೀರಾಮನು ದೇಶದ ಎಲ್ಲಾ ಸದ್ಭಕ್ತರಿಗೆ ಒಳ್ಳೆಯದು ಆಗಲಿ ಎಂದು ಕೇಳಿಕೊಂಡರು. ರಥೋತ್ಸವದ ಸಂದರ್ಭದಲ್ಲಿ ವೇದ ಪಠಣವು ನಡೆಯಿತು. ಪಟ್ಟಣದ ವಿವಿಧೆಡೆಗಳಲ್ಲಿ ಜನರಿಗೆ ಪಾನಕ, ಮಜ್ಜಿಗೆ ವಿತರಿಸಲಾಯಿತು. ಯುಗಾದಿ ಹಬ್ಬದ ಪಾಠ್ಯದಿಂದ ನಾಳೆ ದಶಮಿವರೆಗೂ ಕೂಡ ರಾಮೋತ್ಸವವು ಬಹಳ ಅರಕಲೂರು ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ. ಪ್ರತಿ ದಿವಸವೂ ಸಹ ಮಹಾಮಂಗಳಾರತಿ, ಉತ್ಸವ ಇಂತಹ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ರಾಮನವಮಿ, ಇವತ್ತು ರಾಮೋತ್ಸವ, ರಾಮದೇವರನ್ನು ಊರಿನಲ್ಲಿ ಉತ್ಸವ ಮೂರ್ತಿಯೊಂದಿಗೆ ರಥೋತ್ಸವ ಮಾಡಿ ಈಗ ಭಜನೆ ಮತ್ತು ಮಹಾಮಂಗಳಾರತಿನ ಮಾಡ್ತೀವಿ. ನಾಳೆ ಕೋದಂಡರಾಮಸ್ವಾಮಿಗೆ ರಾಮ ಪಟ್ಟಾಭಿಷೇಕ ಇರುತ್ತೆ. ಇಂತಹ ಕಾರ್ಯಕ್ರಮಗಳು ಪ್ರತಿ ವರ್ಷವೂ ಕೂಡ ಜರುಗ್ತಾ ಇದೆ. ಇಂತಹ ಕಾರ್ಯಕ್ರಮಕ್ಕೆ ತುಂಬ ಜನಗಳು ಸೇರಿ ಸಹಕಾರ ಮಾಡಿ ಎಲ್ಲರೂ ಕೂಡ ತನುಮಾನ ಧನ ಸಹಾಯವನ್ನು ಮಾಡಿ ಈ ಭಗವಂತನ ಕೃತಿಗೆ ಪಾತ್ರ ಆಗ್ತಾ ಇದ್ದಾರೆ. ಆದ್ದರಿಂದ ಇವತ್ತಿನ ರಾಮನವಮಿ ಕಾರ್ಯಕ್ರಮದಲ್ಲಿ ಈಗ ಉತ್ಸವ ಮುಗಿದು ಈಗ ಭಜನೆ ಕಾರ್ಯಕ್ರಮ ನಡೀತಾ ಇದೆ. ಭಜನೆ ಕಾರ್ಯಕ್ರಮ ಆದಂತಹ ಮಹಾಮಂಗಳಾರತಿ ಆಗುತ್ತೆ. ಆಮೇಲೆ ತೀರ್ಥ